ಆದರ್ಶದ ಹಮಲೆ, ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ. ಏನಂದೆ? ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ ಎಂದೆ. ಪದ್ಮಾಕರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮಗಂಧವನ್ನು ಬಲ್ಲದೆ. ಅವನೇನು ಬಲ್ಲನು ಈ ದಕ್ಷ ಬಾಂಧವ್ಯದ ವಿಮಾನವನ್ನು? ದಕ್ಷ ದಶಕ್ಕೆ ಹಂಬಲಿಸಬೇಡ. ದರಿದ್ರದ ಪುಣ್ಯ ನಿಧಿಯು ಆ ನನ್ನ ಪರಶಿವನು ಯಾವ ಶಿವ ಎಂದರೆ ಅಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು. ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿನಗೆ ಶವಾದ ಮೇಲೆ ನಿನಗೆಲ್ಲಿಂದ ಬಂತು ಸುಖ? ನಿನ್ನ ಪತಿ ಪರಶಿವನ ರಕ್ತಧಾರೆಯೇ ಹಾಸ್ಯರಸ. ಅವನ ಮಹತ್ತರವಾದ ಕರುಳುಗಳೇ ಎಟ್ಟುಕೊಂಡ, ಕಠಿಣವಾದ ಮೂಳೆಗಳೇ ಹೊಂಟಿಲು, ಬೆರಳುಗಳೇ ಯಜ್ಞೇಶ್ವರನನ್ನು ಪ್ರತಿಷ್ಠೆ ಮಾಡುವ ಸಮಿತ್ತುಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಆ ದುರ್ಜಟಿಯ ಕೇಶರಾಶಿಗಳೇ ಧರ್ಮಾಂಕುರಗಳು. ಅವನನ್ನು ಬಳಸಿರುವ ಅಷ್ಟಕೋಟಿ ಮಹಾಗಣಗಳು ಈ ಯಜ್ಞಕ್ಕೆ ಹವಿರ್ಭಾಗವೆಂದು ಭಾವಿಸಿರುವ ಯಜ್ಞವನ್ನು ನೋಡು ಗೌರಿ, ಯಜ್ಞವನ್ನು ನೋಡು. ಜೈ ಭೈರವಿ, ಜೈ ಶಿವಶಂಕರ. ನಿಲ್ಲು. ನನ್ನ ಮನವು ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾಗಿರುವುದು. ಪತಿನಿಂದನೆ ಮಾಡಿ ಘಾತ. ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಎಚ್ಚರನಾಗು, ಇಲ್ಲವಾದರೆ ಹಾಳಾಗಿ ಹೋಗು. ಮರ್ಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಶಂಕರ, ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರನು. ನನ್ನ ಅಪರಾಧವನ್ನು ಮನ್ನಿಸು.